ಕಾರ್ತಿಕ್ ಹೋದ ವರ್ಷ ನನ್ನ ತಮ್ಮನ ಗಣೇಶನ್ನ ಮರ್ಡರ್ ಮಾಡಿದ್ದಾನೆ. ಅದೇನಾಗೋಗಿದೆ ಅಂದ್ರೆ ಇವಾಗ ಹಂಗಿತ್ತು ಅಂದ್ರೆ ನಾನೇನೆ ಇದನ್ನ ನಿಲ್ಸಿರ್ತಾ ಇದ್ನಲ್ಲ. ಇವಾಗ ನನ್ಗೆ ಗೊತ್ತಿಲ್ಲ, ಇದು ನನ್ಗೆ ಏನಾಗೋಗ್ಬಿಟ್ಟಿದೆ ಗೊತ್ತಾ, ಯಾವ ತರ ಇವ್ರಿಗೆಲ್ಲ ನಾನು ಹೇಳೋ ಸತ್ಯ ಅಂತ ನಾನೊಂದು ಏನಂತೀನಿ ಅದನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ಲಿ, ಹೇಗ್ ಪ್ರೂವ್ ಮಾಡ್ಲಿ ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಹೇಳೋದ್ ಮಾತು ನಂಬಲ್ಲ, ಮತ್ತೆ ಏನ್ ಮಾಡ್ತೀರಿ ಹೇಳಿ. ನನ್ಗೆ ಇವಾಗ ಅದು ಗೊತ್ತಿಲ್ಲ, ನಂಬ್ಲಿ ಬಿಟ್ಟವ್ರು ಬಿಡ್ಲಿ. ಅದ್ರಲ್ಲಿ ಬಂದ್ಬಿಟ್ಟು ನನ್ಗೆ ಗೊತ್ತಿರೋದು, ನನ್ಗೆ ಏನ್ ಸುದ್ದಿ ಬಂತು ಅಂದ್ರೆ ಭಾರತೀಯವ್ರನ್ನ ಇದ್ರಲ್ಲಿ ಪಾರ್ಟಿ ಮಾಡಿದಾನಂತೆ ಕಾರ್ತಿಕ್. ಹೈಕೋರ್ಟ್ ಇಂದ ಆರ್ಡರ್ ತಗೊಳಕ್ಕೆ, ಅಂದ್ರೆ ಡೆಮಾಲಿಷ್ ಮಾಡಕ್ಕೆ ವಿಷ್ಣುವರ್ಧನ್ ಅವ್ರ ಸ್ಮಾರಕನ ಹೈಕೋರ್ಟ್ ನಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಪಾರ್ಟಿನ ಭಾರತೀಯವ್ರು ಮಾಡಿದಾರಂತೆ, ನೋಟಿಸ್ ಕಳ್ಸಿದಾರಂತೆ. ಅವ್ರ ನೋಟಿಸ್ಗೆ ಅವ್ರದಿಂದ ಏನ್ ಉತ್ತರ ಬರ್ಲಿಲ್ವಂತೆ. ಹೈಕೋರ್ಟ್ ಆರ್ಡರ್ ಇವ್ರು ತಗೊಂಬಿಟ್ಟು, ಅಂದ್ರೆ ಮೆಮೋರಿಯಲ್ ನ ನೀವು ಡೆಮಾಲಿಷ್ ಮಾಡಿ ಅನ್ನೋದೇ ಒಂದು ಆರ್ಡರ್ ತಗೊಂಡಿದ್ದಾರೆ. ತಗೊಂಡ್ಬಿಟ್ಟು ರಾತ್ರಿ ಅಂದ್ರೆ 7th ನೈಟ್ ರಾತ್ರಿ ಬಂದು ಅದು ವಿತ್ ಪೊಲೀಸ್ ಸೆಕ್ಯೂರಿಟಿ, ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಬುಲ್ಡೋಸರ್ ತಂದು ನೆಲ ಮಟ್ಟ ಮಾಡಿದ್ದಾರೆ. ಎಷ್ಟು ಒಂದು ನೀಚ ವಿಚಾರ ಅಲ್ವಾ ಇದು. ಹೈಕೋರ್ಟ್ ನಲ್ಲಿ ನಾನು ಪಾರ್ಟಿ ಮಾಡಿದ್ರೆ ತಕ್ಷಣ ನಂಗೆ ಗೊತ್ತಾಗಿರೋದು, ನಂಗೆ ನೋಟಿಸ್ ಬಂದಿರೋದು. ಬಟ್ ನನಗೆ ಗೊತ್ತಿಲ್ವಾ, ಕಳ್ಸಿರೋದು ನೋಟಿಸ್ ಭಾರತೀಯವ್ರಿಗಂತೆ. ಸೊ ನನ್ಗೆ ಇದೇನು ಗೊತ್ತಿಲ್ಲಮ್ಮ. ನಂಗೆ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ಏನೋ ಮಾಡ್ತಾ ಇದ್ದೆ, ನಂಗೆ ಗೊತ್ತೇ ಇಲ್ಲ. ಕಾರ್ತಿಕ್ ಬಂದ್ಬಿಟ್ಟು ಅವನ ನನ್ನ ಶತ್ರು ಅಂತ ನೋಡ್ತಾ ಇದ್ದಾನೆ. 10 ಎಕರೆ ಅವನ ಹೆಸರಿಗೆ ಯಾವಾಗ, ಅದು ಒಂದ್ ಹೇಳ್ತೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಕಾರ್ತಿಕ್ ಬಂದ್ಬಿಟ್ಟು ಅವನ ನನ್ನ ಶತ್ರು ಅಂತ ನೋಡ್ತಾ ಇದ್ದಾನೆ. 10 ಎಕರೆ ಅವನ ಹೆಸರಿಗೆ ಯಾವಾಗ, ಅದು ಒಂದ್ ಹೇಳ್ತೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಕಾರ್ತಿಕ್ ಗಣೇಶನ್ ಸಾಯಿಸಿದ್ಮೇಲೆ ನಾವು 11ನೇ ತಿಂಗಳಲ್ಲಿ ಹೋದ ವರ್ಷ ಒಂದು ಸುಳ್ಳು ಕೇಸ್ ಹಾಕಿದ್ದಾನೆ. ಆ ಸುಳ್ಳಿನಲ್ಲಿ ಬರೀ ಸುಳ್ಳು ಕೇಸ್ ಹಾಕಿರೋದು ಏನು ಅಂದ್ರೆ ಗಣೇಶನ್ ಮದುವೆ ಆಗಿ ಮಗ ಇದ್ದಾನೆ. ಅವ್ರಿಬ್ರು ದೂರ ಆಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ, ಅದಿರ್ಲಿ. ಬಟ್ ಗಣೇಶನ್ ಮಗ ಇರೋದು, ಮದುವೆ ಆಗಿರೋದು ಸತ್ಯ. ಅಪ್ಪನ ಹೆಸರಿಗೆ ಹೆಂಗ್ ಬಂತು ಅನ್ನೋದು ಹೆಂಗೆ, ನೋ ಎವಿಡೆನ್ಸ್. ಅದಕ್ಕೆ ಅದನ್ನೆಲ್ಲ ತಂದು ನಾನು ಅವ್ನು ಫ್ರಾಡ್ ಕೆಲಸ ಮಾಡಿದ್ದಾನೆ ಅಂತ ಕೋರ್ಟ್ ಮುಂದೆ ಎವ್ರಿ ಅವನು ಹಾಕಿರೋದು ಪ್ಲೇಂಟ್ ನಲ್ಲಿ ಒಂದು 12 ಪ್ಲೇಂಟ್ ಇದೆ ನೋಡಿ, ಸ್ಟೇಟ್ಮೆಂಟ್ಸ್. ಅದ್ರಲ್ಲೆಲ್ಲ ನಾನು ಕೌಂಟರ್ ಮಾಡಿ ಅದ್ರಲ್ಲಿ ಅವ್ನು ಮಾಡೋದೆಲ್ಲ ಫ್ರಾಡ್ ಕೆಲಸ ಅಂತ ಕೋರ್ಟ್ ಮುಂದೆ ತಂದ್ಬಿಟ್ಟಿದ್ದೀನಿ. ಓಕೆ, ಆದ್ರೂ ಕೂಡ ಇವಾಗ ಅವ್ರ ಕಡೆಯಿಂದಾನೇ ಬರ್ತಾ ಇರುವಂತದ್ದು, ತೆರವುಗೊಳಿಸ್ತಾ ಇರುವಂತದ್ದು ಇವ್ರಿಗೆ ಗೊತ್ತಿತ್ತು, ಗೀತಾ ಅವ್ರಿಗೆ ಗೊತ್ತಿತ್ತು ಅನ್ನುವಂಥದ್ದು ಕೂಡ ಮಾತು ಬರ್ತಾ ಇದೆ. ಸೊ ಇಲ್ಲ ಅದೇನಾಗೋಗಿದೆ, ಸಾರಿ ಮಾ, ಅದೇನಾಗೋಗಿದೆ ಅಂದ್ರೆ ಇವಾಗ ಹಂಗಿತ್ತು ಅಂದ್ರೆ ನಾನೇನೆ ಇದನ್ನ ನಿಲ್ಸಿರ್ತಾ ಇದ್ನಲ್ಲ. ಇವಾಗ ನನ್ಗೆ ಗೊತ್ತಿಲ್ಲ, ಇದು ನನ್ಗೆ ಏನಾಗೋಗ್ಬಿಟ್ಟಿದೆ ಗೊತ್ತಾ, ಯಾವ ತರ ಇವ್ರಿಗೆಲ್ಲ ನಾನು ಹೇಳೋ ಸತ್ಯ ಅಂತ ನಾನೊಂದು ಏನಂತೀನಿ ಅದನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ಲಿ, ಹೇಗ್ ಪ್ರೂವ್ ಮಾಡ್ಲಿ ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಹೇಳೋದು ಮಾತು ನಂಬಲ್ಲ, ಮತ್ತೆ ಏನ್ ಮಾಡ್ತೀರಿ ಹೇಳಿ. ನನಗೆ ಇವಾಗ ಅದು ಗೊತ್ತಿಲ್ಲ, ನಂಬ್ಲಿ ಬಿಟ್ಟವ್ರು ಬಿಡ್ಲಿ. ಇದ್ರ ಬಗ್ಗೆ ಈ ತರ ನೆಲಮಟ್ಟ ಮಾಡಿರೋದು ಅವ್ರೇನ್ ಮಾಡಿದಾರೆ ಅಂದ್ರೆ ಹೈಕೋರ್ಟ್ನಲ್ಲಿ ಸೀಕ್ರೆಟ್ ಆಗೋ ಆರ್ಡರ್ ತೊಗೊಂಡಿದ್ದಾರೆ, ನನ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಬಂದ್ಬಿಟ್ಟು ನನ್ಗೆ ಗೊತ್ತಿರೋದು, ನನ್ಗೇನು ಸುದ್ದಿ ಬಂತು ಅಂದ್ರೆ ಭಾರತೀಯವ್ರನ್ನ ಇದ್ರಲ್ಲಿ ಪಾರ್ಟಿ ಮಾಡಿದಾನಂತೆ ಕಾರ್ತಿಕ್. ಅವನ ಇದು ಹೈಕೋರ್ಟ್ ಇಂದ ಆರ್ಡರ್ ತಗೊಳಕ್ಕೆ, ಅಂದ್ರೆ ಡೆಮಾಲಿಷ್ ಮಾಡಕ್ಕೆ ವಿಷ್ಣುವರ್ಧನ್ ಅವ್ರ ಸ್ಮಾರಕನ ಹೈಕೋರ್ಟ್ ನಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಪಾರ್ಟಿನ ಭಾರತೀಯವ್ರು ಮಾಡಿದಾರಂತೆ, ನೋಟಿಸ್ ಕಳ್ಸಿದಾರಂತೆ. ಅವ್ರ ನೋಟಿಸ್ಗೆ ಅವ್ರದಿಂದ ಏನು ಉತ್ತರ ಬರ್ಲಿಲ್ವಂತೆ. ಸೊ ಇಲ್ಲಿ ಯಾರಾಗುತ್ತೆ ಇವಾಗ. ನನ್ನ ಪಾರ್ಟಿ ಮಾಡಿದ್ರೆ ನಾನು ಒಂದು ಮಟ್ಟಿಗೆ ಗೊತ್ತಾಗಿರೋದು, ಸರಿ ನನ್ನ ಪಾರ್ಟಿ ಮಾಡಿದಾರಲ್ಲ ಅಂತ ನಾನೇನೋ ಮಾಡ್ಬೇಕು. ನನ್ನ ಪಾರ್ಟಿನೇ ಮಾಡಿಲ್ವಾ ಅಲ್ಲ, ಅದು ಹೈಕೋರ್ಟ್ನಲ್ಲಿ ಅವ್ರು ಅಪೀಲ್ ಹಾಕೊಂಡಿರೋದು. ಸೊ ಭಾರತೀಯವ್ರಿಗೆ ನೋಟಿಸ್ ಕಳ್ಸೋ ಅವ್ರು ಬಂದಿಲ್ವಂತೆ. ಸೊ ಇವ್ರೇನ್ ಮಾಡಿದ್ರು, ಹೈಕೋರ್ಟ್ ಆರ್ಡರ್ ಇವ್ರು ತಗೊಂಬಿಟ್ಟು, ಅಂದ್ರೆ ಮೆಮೋರಿಯಲ್ನ ನೀವು ಡೆಮಾಲಿಷ್ ಮಾಡಿ ಅನ್ನೋದೇ ಒಂದು ಆರ್ಡರ್ ತೊಗೊಂಡಿದ್ದಾರೆ. ತಗೊಂಡ್ಬಿಟ್ಟು ಅಂದ್ರೆ 7th ನೈಟ್ ರಾತ್ರಿ ಬಂದು ಅದು ವಿತ್ ಪೊಲೀಸ್ ಸೆಕ್ಯೂರಿಟಿ, ಪೊಲೀಸ್ ಪ್ರೊಟೆಕ್ಷನ್ ಇಂದ ಬಂದು 10 ಎಕರೆ ಆಮೇಲೆ ಇದನ್ನು ತಂದಿದ್ದಾರಂತೆ. ಅಂದ್ರೆ 10 ಎಕರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಬುಲ್ಡೋಸರ್ ತಂದು ನೆಲ ಮಟ್ಟ ಮಾಡಿದ್ದಾರೆ. ಎಷ್ಟು ಒಂದು ನೀಚ ವಿಚಾರ ಅಲ್ವಾ ಇದು. ಐ ಮೀನ್ ರಿಯಲಿ ಐ ಆಮ್ ಫೀಲಿಂಗ್ ಅಶೇಮ್ಡ್ ಅನ್ಸುತ್ತೆ ನನಗೆ. ಸೊ ಹೀಗಾಗೋಯ್ತು. ಸೊ ಇವ್ರು ಮಾಡಿರೋದು ನನ್ನ ಪಾರ್ಟಿ ಮಾಡಿಲ್ಲ. ಹೋಗಿ ಹೈಕೋರ್ಟ್ನಲ್ಲಿ ನಾನು ಪಾರ್ಟಿ ಮಾಡಿದ್ರೆ ತಕ್ಷಣ ನಂಗೆ ಗೊತ್ತಾಗಿರೋದು, ನಂಗೆ ನೋಟಿಸ್ ಬಂದಿರೋದು. ಬಟ್ ನನಗೆ ಗೊತ್ತಿಲ್ವಾ, ಕಳ್ಸಿರೋದು ನೋಟಿಸ್ ಭಾರತೀಯವ್ರಿಗಂತೆ. ಸೊ ನನಗಿದೇನು ಗೊತ್ತಿಲ್ಲಮ್ಮ. ನಂಗೆ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ಏನೋ ಮಾಡ್ತಾ ಇದ್ದೆ, ನಂಗೆ ಗೊತ್ತೇ ಇಲ್ಲ. ಆ್ಯಂಡ್ ಮೋರ್ ಓವರ್ ಕಾರ್ತಿಕ್ ಬಂದ್ಬಿಟ್ಟು ಅವನು ನನ್ನ ಶತ್ರು ಅಂತ ನೋಡ್ತಾ ಇದ್ದಾನೆ. 10 ಎಕರೆ ಅವನ ಹೆಸರಿಗೆ ಯಾವಾಗ, ಅದು ಒಂದು ಹೇಳ್ತೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿಮ್ಮದು ಗ್ಯಾರಂಟಿ ಚಾನೆಲ್ಲು. ಸೊ ಹಾಗೆ ನಾನು ಹೇಳಿ 10 ಎಕರೆ ಮಾಡ್ಕೊಂಡಿರೋದು ಅದು ಬಂದ್ಬಿಟ್ಟು ಇಲ್ಲೀಗಲ್ ಆಗಿ. ಯಾಕೆಂದ್ರೆ ಗಣೇಶ 10 ಎಕರೆ ಅವನ ಹೆಸರಿಂದ ಕಾರ್ತಿಕ್ ಹೆಸರು ಮಾಡೋನೇ ಅಲ್ಲ. ಕಾರ್ತಿಕ್ ಬಂದ್ಬಿಟ್ಟು ಅವನು ನನ್ನ ಶತ್ರು ಅಂತ ನೋಡ್ತಾ ಇದ್ದಾನೆ. 10 ಎಕರೆ ಅವನ ಹೆಸರಿಗೆ ಯಾವಾಗ, ಅದು ಒಂದು ಹೇಳ್ತೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಕಾರ್ತಿಕ್ ಬಂದ್ಬಿಟ್ಟು ಅವನು ನನ್ನ ಶತ್ರು ಅಂತ ನೋಡ್ತಾ ಇದ್ದಾನೆ. 10 ಎಕರೆ ಅವನ ಹೆಸರಿಗೆ ಯಾವಾಗ, ಅದು ಒಂದು ಹೇಳ್ತೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಈಗ ಪಡ್ಸಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನಮ್ಮ ವಕೀಲರೇ ಹೇಳಿದ್ರು, ಇನ್ಮೇಲೆ ಮುಚ್ಚಿಡ್ಬೇಡಿ, ಅವ್ನೇನು ಮಾಡಿದಾನೋ ಕಾರ್ತಿಕ್ ಹೇಳ್ಬಿಡಿ, ನೀವು ಜನಗಳು ಗೊತ್ತಾಗ್ಲಿ ಏನೇನೆಲ್ಲ ಇದ್ರಲ್ಲಿ ನಂಗೆ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ಕಾರ್ತಿಕ್ ಹೋದ ವರ್ಷ ನನ್ನ ತಮ್ಮನ ಗಣೇಶನ್ನ ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಮಾಡಿ FIR ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ನಾನು ರಿಜಿಸ್ಟರ್ ಆಗಿಲ್ಲ, ಫೈಲ್ ಮಾಡಿದ್ದೇನೆ FIR. ಆದರೆ ಇದೇನಾಗೋಗಿದೆ ಅಂದರೆ ಕಾರ್ತಿಕ್ಕಿಗೆ ಅವರು ಒಬ್ರು ರಾಜಕಾರಣಿ ಇದ್ದಾರೆ, ನಂಗೆ ಗೊತ್ತು ಯಾರು ಅಂತ.
ಅವ್ರು ಬಂದ್ಬಿಟ್ಟು ಕಾರ್ತಿಕ್ಗೆ ಅವರು ವಿಭಾಗ ಮಾಡಿಸಿದ್ದು ಅವರೇ, 10 ಎಕರೆ ಮಾರಾಟ ಮಾಡಿಸ್ಕೊಟ್ಟಿದ್ದು ಅವರೇ. ಆಮೇಲೆ ಇವಾಗ ಬಂದ್ಬಿಟ್ಟು ನಂಗೆ ತೊಂದರೆ ಕೊಡ್ತಾ ಇರೋದು ಕಾರ್ತಿಕ್ಗೆ, ಈ ಥರ ಎಲ್ಲ ಅವನು ಹಾಳು ಮಾಡ್ತಾ ಇರೋದು ಅವರೇನೆ. ಸೊ ಅವನೇನು ಮಾಡ್ತಾ ಇದ್ದಾರೆ ಅಂದರೆ ಅವನು ಇವನಿಗೂ ಬುದ್ಧಿ ಇದೆ, ಅದಕ್ಕೋಸ್ಕರ ಇವ್ನು ದಡ್ಡ ಅಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನು ಮಾಡಿದ್ದಾನೆ ಅಂದರೆ ಒಬ್ರಿಗೆ ಹೋಗಿ ದೊಡ್ಡ ವ್ಯಕ್ತಿ ಅವನಿಗೆ ಬಲವಾಗಿ ಸಿಕ್ಕಿದ್ಮೇಲೆ ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾನೆ. ನೋಡಿ, ನಾನು ಕೊಟ್ಟಿರೋದು FIR ಕೂಡ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಇದ್ದವ್ರಿಗೂ ಅವರು ಅದಕ್ಕೆ ವಿಚಾರಣೆನೇ ಮಾಡಿಲ್ಲ. ಆಮೇಲೆ ನಾನು ಸುಮಾರು ಒಂದು 6 ತಿಂಗಳು ಬಿಟ್ಬಿಟ್ಟು ಹೋಗಿ ಹೇಳಿದೆ ಅವ್ರಿಗೆ, ಹುಳಿಮಾವು ಪೊಲೀಸ್ ಸ್ಟೇಷನ್ ಹೇಳಿದೆ, ಈ ಥರ ವಿಚಾರ ಮಾಡಿಲ್ಲ, ನಾನು ಫಸ್ಟ್ ವಿಚಾರಣೆಯಾರು ಮಾಡಿ. ಆತ ಸುತ್ತಮುತ್ತ ಒಂದು ಗುಂಪಿದೆಯಂತೆ, ಅವ್ರು ವಿಚಾರ ಮಾಡಿ ಗೊತ್ತಾಗುತ್ತೆ ಅಂದರೂ ಅವರು ಮಾಡಿಲ್ಲ. ಸೊ ಇದು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಅಷ್ಟೇ, ವಿಷ್ಣುವರ್ಧನ್ ಸ್ಮಾರಕದನ್ನು ಈ ಗುಂಪೇ ಸಹಾಯ ಮಾಡಿದ್ದಾರೆ. ನೋಡಿ, ನೀವೇ ಯೋಚನೆ ಮಾಡಿ ನೋಡಿ, ಇವಾಗ ಮಾಲ್ ಕಟ್ಟಕ್ಕೆ ಅದೇ ಜಾಗದಲ್ಲಿ ಅಂತ ಅವರೆಲ್ಲ ತೀರ್ಮಾನ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಸರಿ, ಮಾಲ್ ಮಾಡೋಕೆ ಒಬ್ರು ಮುಂದಕ್ಕೆ ಬರ್ತಾ ಇದ್ದಾರೆ, ಆತ ಬಂದು ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿರ್ಬೇಕು ಅಥವಾ ದೊಡ್ಡ ಬಿಲ್ಡರ್ ಆಗಿರಬೇಕು. ಸೊ ಬಿಲ್ಡರು ನಿಮ್ಮ ಪೊಲಿಟಿಕಲ್ಲಿ ತುಂಬ ಬ್ಯಾಕಪ್ ಇರೋಲಿಲ್ಲ ಅಂದರೆ ಅಷ್ಟು ದೊಡ್ಡ ಮಾಲು ನಿಮಗೆ ಒಂದು 5 ಎಕರೆಲ್ಲೋ 6 ಎಕರೆಲ್ಲೋ ಕಟ್ಟಕ್ಕಾಗುತ್ತಾ? ಸೊ ಇದು ಬಂದ್ಬಿಟ್ಟು ಯಾರು ಅಂತ ನಾನು ವಕೀಲರು ಎಲ್ಲ ಅವರು ಅಷ್ಟೇ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನನ್ನ ಪರಿಚಯ ಆದವ್ರೆ ಅವರೆಲ್ಲ ಪತ್ತೆ ಹಚ್ಚೋಣ, ಯಾರು ಬಿಲ್ಡರಾ ಪೊಲಿಟಿಷಿಯನ ಅಂತ ಎಲ್ಲ ಅವರು ಪತ್ತೆ ಹಚ್ತಾ ಇದ್ದಾರೆ. ಸೊ ನಾನು ಇದನ್ನೆಲ್ಲ ಕಾಯಲ್ಲಮ್ಮ. ಒಂದು ಕಾರ್ತಿಕ್ ಒಂದು ಸುಳ್ಳು ಕೇಸ್ ಹಾಕೊಂಡಿದ್ದಾನೆ. ಅದು ಯಾಕೆ ಇಷ್ಟೆಲ್ಲ ಹೇಳ್ಬೇಕಾಗಿದೆ, ಬೇರೆ ದಾರಿ ಇಲ್ಲ. ಕಾರ್ತಿಕ್ ಗಣೇಶನ್ ಸಾಯಿಸಿದ ಮೇಲೆ ನಾವು 11ನೇ ತಿಂಗಳಲ್ಲಿ ಹೋದ ವರ್ಷ ಒಂದು ಸುಳ್ಳು ಕೇಸ್ ಹಾಕಿದ್ದಾನೆ. ಆ ಸುಳ್ಳಿನಲ್ಲಿ ಬರೀ ಸುಳ್ಳು ಕೇಸ್ ಹಾಕಿರೋದು ಏನು ಅಂದರೆ ಗಣೇಶಂಗೆ ಮದುವೆ ಆಗಿ ಮಗ ಇದ್ದಾನೆ. ಅವರಿಬ್ಬರು ದೂರ ಆಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ, ಅದಿರಲಿ. ಬಟ್ ಗಣೇಶನ್ ಮಗ ಇರೋದು, ಮದುವೆ ಆಗಿರೋದು ಸತ್ಯ. ಅವನೇನು ಮಾಡಿದ್ದಾನೆ ಕೋರ್ಟ್ ಕೇಸ್ನಲ್ಲಿ, ಅವ್ನು ಹಾಕೊಂಡಿರೋದು ಕೇಸ್ನಲ್ಲಿ ಗಣೇಶನ್ ಮದುವೆ ಆಗಿಲ್ಲ, ಅವ್ನ ಮಕ್ಕಳಿಲ್ಲ. ಆಮೇಲೆ ಅದು 10 ಎಕರೆ ಇರೋದು ಅವ್ರ ಅಂಕಲಿಂದ, ಅಂದರೆ ಅವ್ರ ದೊಡ್ಡಪ್ಪನಿಂದ ಅವ್ನಿಗೆ ಬಂತು, ಅವ್ರ ಅಪ್ಪನಿಂದ ಬಂದ್ಬಿಟ್ಟು ಅವ್ರ ತಂದೆಗೆ ಬಂದಿದೆಯಂತೆ. ಅಂದರೆ ನೀವು ಕೋರ್ಟ್ ಮುಂದೆನೇ ಗಣೇಶನ ಹೆಸರಲ್ಲಿ ಇರೋದೇನೋ ದಾಖಲೆಗಳಿದೆ, ಕೊಟ್ಟಿದ್ದೀವಿ. ಬಟ್ ಗಣೇಶನ ಹೆಸರಿಂದ ಅವ್ರ ಅಪ್ಪನ ಹೆಸರಿಗೆ ಹೆಂಗೆ ಬಂತು ಅನ್ನೋದು ಹೆಂಗೆ, ನೋ ಎವಿಡೆನ್ಸ್. ಅದಕ್ಕೆ ಅದನ್ನೆಲ್ಲ ತಂದು ನಾನು ಅವ್ನು ಫ್ರಾಡ್ ಕೆಲಸ ಮಾಡಿದ್ದಾನೆ ಅಂತ ಕೋರ್ಟ್ ಮುಂದೆ ಎವ್ರಿ ಅವನಿಗೆ ಹಾಕಿರೋದು ಪ್ಲೇಂಟ್ನಲ್ಲಿ ಒಂದು 12 ಪ್ಲೇಂಟ್ ಇದೆ ನೋಡಿ, ಸ್ಟೇಟ್ಮೆಂಟ್ಸ್. ಅದರಲ್ಲೆಲ್ಲ ನಾನು ಕೌಂಟರ್ ಮಾಡಿ ಅದರಲ್ಲಿ ಅವ್ನು ಮಾಡಿರೋದೆಲ್ಲ ಫ್ರಾಡ್ ಕೆಲಸ ಅಂತ ಕೋರ್ಟ್ ಮುಂದೆ ತಂದುಬಿಟ್ಟಿದ್ದೀನಿ. ಇದೇನಾಗೋಯ್ತು ಅಂದರೆ ಅವ್ರ ವಕೀಲರು ಫಸ್ಟ್ ಯಾರು ಹಾಕೊಂಡ್ರು, ಅವ್ರು ಬಂದರು ವಕಾಲ ತಗೊಂಡು, ಅವ್ರು ನೋಡ್ಬಿಟ್ರು ನಾನು ಯಾವಾಗ ನನ್ನ ಸ್ಟೇಟ್ಮೆಂಟು, ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಇರ್ಬೋದು, ರಿಟರ್ನ್ ಸ್ಟೇಟ್ಮೆಂಟ್ ಇರ್ಬೋದು, ನಾನು ಸಬ್ಮಿಟ್ ಮಾಡಿದ ತಕ್ಷಣ ಅವರೆಲ್ಲ ನೋಡ್ಬಿಟ್ಟು ಶಾಕ್ ಆಗೋಯ್ತು. ಇಷ್ಟೊಂದು ಫ್ರಾಡ್ ಕೆಲಸ ಇದ್ದರೆ ಹೆಂಗೆ ನಡೆಸಲಿ ಅಂತಾನೇನೋ ಗೊತ್ತಿಲ್ಲ. ಹಿ ವಿಡ್ರೂ ಫ್ರಮ್ ದ ಕೇಸ್.